ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ದಿನಾಂಕ 16/7/2024 ಅಂದರೆ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಏನಂತಂದ್ರೆ ಒಂದು ತಿದ್ದುಪಡಿಯನ್ನು ತಂದಿದೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ಅಂತಂದ್ರೆ ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಿಸಿದ ತಿದ್ದುಪಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ದಿನಾಂಕ 28/5/2024 ಏನಂತಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನಂತಂದ್ರೆ KCET 2023 ನೋಟಿಫಿಕೇಶನನ್ನು ಪ್ರಕಟಿಸಲಾಗಿತ್ತು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಇಲ್ಲಿ ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಯಾಟಗರಿ 3A ಜನರಲ್ ಅದರಲ್ಲಿ ಏನಂತಂದ್ರೆ ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಕಟ್ ಆಫ್ ಎಷ್ಟೈತಂದ್ರೆ 146 ಇತ್ತು. ಸೊ ಅದ್ರ ಬದಲಾಗಿ ಏನಂತಂದ್ರೆ 148 ಆಗುತ್ತಂತ. ಸೊ ಏನಂತಂದ್ರೆ ಕ್ಯಾಟಗರಿ 3A ಜನರಲಲ್ಲಿ ಪ್ರಸ್ತುತ ಅರ್ಹರಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ಕೆಳಕಂಡಂತೆ ಕೊಟ್ಟಿದೆ. ಸೊ ಅಂದ್ರೆ ಫ್ರೆಂಡ್ಸ್, ಈಗ 3A ಜನರಲ್ ಕ್ಯಾಟಗರಿ ಒಳಗೆ ಯಾರ್ದು 140 ಕಟ್ ಆಫ್ ಇತ್ತಲ್ಲ, ಅದು ಆ್ಯಕ್ಚುಲಿ ಕಟ್ ಆಫ್ ಎಷ್ಟಕ್ಕೆ ಬಂದು ನಿಂತೈತಿ ಅಂತಂದ್ರೆ ನೋಡಿ, ಕಟ್ ಆಫ್ 146 ಬದಲಾಗಿ 148 ಆಗೈತಿ. ಸೊ ಈ ಕಟ್ ಆಫ್ ಇದ್ದವ್ರದ್ದು ಏನಂತಂದ್ರೆ ಎಲಿಜಿಬಲ್ ಇರೋ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಸೀರಿಯಲ್ ನಂಬರ್ 214 ಇರೋರು ಸೋಷಿಯಾಲಜಿ ವಿಷಯ ಇದ್ದಿದ್ದು 215, 216, 217 ಆಮೇಲೆ 218 ಅವ್ರ ಅಪ್ಲಿಕೇಶನ್ ಸಮೇತ ಏನಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಬ್ಲಿಷ್ ಮಾಡೈತಿ. ಸೊ ಈ ಅಪ್ಲಿಕೇಶನ್ ನಂಬರ್ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಂತಂದ್ರೆ ಅವರು KE ಎಕ್ಸಾಮಿನೇಷನ್ ಏನು ಅಥಾರಿಟಿ ಐತಲ್ಲ, ಆ ವೆಬ್ಸೈಟಿಗೆ ಹೋಗಿಬಿಟ್ಟು ನಿಮ್ಮ ಅರ್ಹತಾ ವೇಳಾಪಟ್ಟಿಯನ್ನು ಪರೀಕ್ಷೆ ಮಾಡಿಕೊಳ್ಳಿ. ಮತ್ತು 146 ಯಾರ್ದಿದೆಯಲ್ಲ, ಆ 3A ಜನರಲ್ ಕ್ಯಾಟಗರಿಯಲ್ಲಿ ಯಾರು ಎಲಿಜಿಬಲ್ ಆಗಿದ್ದಾರಲ್ಲ ಅವ್ರದ್ದು 148 ಆಗುತ್ತಂತ. ಸೊ ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿಕೊಡ್ರಿ. ಯಾಕಂತಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಿದೆ, ಅದರದ್ದು ಡೇಟ್ ಕೂಡ ಬಿಟ್ಟಿದ್ದಾರೆ. ಸೊ ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಅವರೆಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ವೆರಿಫಿಕೇಷನ್ ಅದು ಎಲ್ಲಿದೆ ಅಂತಂದ್ರೆ ಬೆಂಗಳೂರಿಗೆ ಕರೆದಿದ್ದಾರೆ. ತಾವೆಲ್ಲರೂ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ ಈ KCET ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ. ಸೊ ಆ ಪ್ರಯತ್ನವನ್ನು ಯಾವತ್ತೂ ವೇಸ್ಟ್ ಆಗಬಾರ್ದು. ಸೊ ಹಾಗಾಗಿ ಎಲ್ಲ ಅಗತ್ಯ ದಾಖಲೆಗಳನ್ನು ನೀವೇನು ಮಾಡಬೇಕು ಅಂತಂದ್ರೆ ರೆಡಿ ಮಾಡಿ ಇಟ್ಕೊಂಡು ಅದು 2 ಸೆಟ್ ಜೆರಾಕ್ಸು ವಿತ್ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಬೇಕು. ಆ 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಜೆರಾಕ್ಸ್ ಮಾಡಿಸ್ಕೊಂಡು ಒರಿಜಿನಲ್ ಸಮೇತ ಎಲ್ಲ ಅಗತ್ಯವಿರೋ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಫ್ರೆಂಡ್ಸ್, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.